ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಬುಕ್ಮಲ್ ಲರ್ನಿಂಗ್ ಪಾಯಿಂಟ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಎಲ್ಲರೂ ಕ್ಲಾಸನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾನು ನಿಮ್ಮ ಮಾಸ್ಟ್ರು ಮಹಂತೇಶ್ ಸರ್. ಸೊ ಸಾಕಷ್ಟು ಅಭ್ಯರ್ಥಿಗಳು ಬೇರೆ ಬೇರೆ ಕಡೆ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಕಾಲ್ ಮಾಡ್ತಾ ಇದ್ದಾರೆ. ಖುಷಿ ಆಯಿತು. ಸೊ ಮನೇಲೆ ಕೂತ್ಕೊಂಡು ನಮ್ಮ ಹುಡುಗರಿಗೆ ಓದಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಸೊ ಅದು ಆ ಎರಡನೇ ಮಾತು. ಬಟ್ ನಮ್ಮ ಸ್ಟೂಡೆಂಟ್ಸ್ ನೀವೇನಿದಿರಲ್ಲ, ಸೊ ನೀವು ಒಂದಿಷ್ಟು ಲೆಕ್ಕ ಮಾಡಿ ಹಾಕ್ರಿ. ಬೇರೆ ಬೇರೆ ಸ್ಟೂಡೆಂಟ್ಸ್ ಲೆಕ್ಕ ಮಾಡಿ ಹಾಕ್ತಾರೆ, ನೀವು ಮಾಡಿ ಹಾಕ್ರಿ. ಓಕೆ ಸರಿ, ನಾನು ಡೈರೆಕ್ಟ್ ಕ್ಲಾಸಿಗೆ ಹೋಗ್ತೀನಿ. ಸೊ ಲಿಸ್ಟ್ ಸಂಖ್ಯೆ ಬರೆದಿಟ್ಕೊಂಡಿನಿ. ಇಲ್ಲಿ ಒಂದಿಷ್ಟು ಇದೊಂದು ಲೆಕ್ಕ ಹೇಳಿ ಇದೊಂದು ವಿಧಾನ ನಿಮ್ಗೆ ತಿಳಿಸ್ತೇನೆ ನಾನು. ಏನು ವಿಧಾನ ಅಂತಂದ್ರೆ ಸೊ ಬರ್ಕೊಡ್ರಿ. ವಿಧಾನ ಎಷ್ಟೈತಿ ಇದು? ನಿನ್ನೆ 15 ಬಿಟ್ಟು ನೋಡ್ರಿ. ವಿಧಾನ 16 ಇತ್ತು, 16 ಬರ್ಕೋರಿ. 15 ಎಷ್ಟೈತಿ ನೋಡೋಣ, ನಂಗೆ ನೆನಪು ಬರಂಗಿಲ್ಲ. ಸೊ ಎಸ್ ಇರ್ಲಿ. ಇಲ್ಲಿ ಒಂದು ಲೆಕ್ಕ ಕೊಟ್ಟಾರ, ಈ ಲೆಕ್ಕ ತಕ್ಕಂಗೆ ಹೋಗೋಣ. 1 ರೂಗೆ 6ರಂತೆ ಕೊಂಡು 1 ರೂಗೆ 4ರಂತೆ ಮಾರಿ ಆಗುವಂತಹ ಲಾಭ ಕೇಳತ್ತಾರ. ಶೇಕಡಾ ಲಾಭ ಅಂದ್ರೆ 6 ವಸ್ತುದಾಗ 4 ವಸ್ತು ಮಾರಿದ 2 ವಸ್ತು ನಮ್ಗೆ ಏನಾಗ್ತದೆ ಅಂದ್ರೆ ರೂಪಾಯಿ ಉಳಿತೈತಿ, ಅಂದ್ರೆ ಲಾಭ ಆಗ್ತತಿ. ಇದು ಅದನ್ನ ಶೇಕಡಾದಾಗ ಕೇಳಾಕತ್ತಾರ ಅವ್ರು. ಓಕೆ ಮಾಡಿ ನೋಡ್ರಿ. ಒನ್ಸ್ ಮೋರ್, 6 ವಸ್ತುಗಳನ್ನ ಕೊಂಡ ಬೆಲೆ ಎಷ್ಟಪ್ಪ? 1 ರೂಪಾಯಿಗೆ 6 ವಸ್ತು. ಅದೇ 1 ರೂಪಾಯಿಗೆ 4 ವಸ್ತು ಮಾರೈತಿ. ಈಗ ಶೇಕಡಾ ಲಾಭ ಏನಾಯ್ತು ಅಂತ ಕೇಳ್ತಾರ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರ ಮೊದಲಿಗೆ ಕೊಂಡ ವಸ್ತುಗಳನ್ನ ನಂತರ ಮಾರಿದ ವಸ್ತುಗಳೊಂದಿಗೆ ಕರ್ತಾ ಹೊಡಿಬೇಕು. ಓಕೆ ಸೊ 4 1 4 4 1 4 2 ಉಳಿತೈತಿ. ಪಾಯಿಂಟ್ ಹತ್ತಂಗಿಲ್ಲ ಅಂತ 0 ತಗೊಂತೀವಿ. 4 5 20. ಎಸ್ ಯಾವುದಕ್ಕೂ ಒಂದ ದಶಕ ಅಥವಾ ದಶಾಂಶ ಶತಾಂಶನ ನಾವು 0 ಕೊಟ್ಕೋಬೇಕು. 1 ರೂಪಾಯಿ 50 ಪೈಸೆ ಆಗ್ತತಿ. ಸೊ 1 ರೂಪಾಯಿ 50 ಪೈಸೆ ಅನ್ನೋದು ಏನಪ್ಪಾ ಅಂತಂದ್ರ ಇದು ಈ ಸದ್ಯಕ್ಕ ಯಾವ ಬೆಲೆ? ಮಾರಿದ ಬೆಲೆ. ಇದು ಮಾರಿದ ಬೆಲೆ. ಈ ಸಿಕ್ಕಿದ್ ನಮಗೆ ಮಾರಿದ ಬೆಲೆ ಸಿಕ್ತು ಅಂದ್ರೆ ಇದ್ರಾಗ ಲಾಭ ಎಷ್ಟಾತು? ಮೋಸ್ಟ್ ಇಂಪಾರ್ಟೆಂಟ್, ತಗೊಂಡಿದ್ದು 1 ರೂಪಾಯಿಕ, ಮಾರಿದ್ದು 1.50 ಪೈಸೆಕ, ಅಂದ್ರ 50 ಪೈಸೆ ಏನಾಗುತ್ತ ಅಂತಂದ್ರೆ ನಮಗೆ ಇಲ್ಲೇ ಲಾಭ ಆಕೈತಿ. ಎಸ್ ಹಾಗಿದ್ರೆ ಇದನ್ನ ಲೆಕ್ಕದಾಗ ಹಚ್ಕೊಂಡು ಮಾಡಿಬಿಡುನು. ಎಸ್ ಬಂದತ್ ನೋಡ್ರಿ 100%. ಈಗ ಲಾಭ ನಾನು ಡೈರೆಕ್ಟ್ ಲೆಕ್ಕ ಮಾಡ್ಲಾರ್ದನ ಹಚ್ಚಿನಷ್ಟ. ನಿಮಗ್ ಗೊತ್ತು ಮಾರಿದ ಬೆಲೆ ಎಷ್ಟಪ್ಪ? 1 ರೂಪಾಯಿ 50 ಪೈಸೆ. ಕೊಂಡ ಬೆಲೆ ಎಷ್ಟಪ್ಪ? 1 ರೂಪಾಯಿ. ಉಳಿದದ್ದು ಎಷ್ಟಪ್ಪ ಅಂತಂದ್ರ 1ರಾಗ 1 ಹೊತ್ತು. ಸರಿ ಹಿಂಗ ಹಚ್ಕೋಬೇಕಲ್ಲ. 0 5 ಪಾಯಿಂಟ್ 1ರಾಗ 1 ಐತು 0. ಸೊ ಹಾಗಿದ್ರೆ ಶೇಕಡಾ ಲಾಭದ ಸೂತ್ರ ತಕ್ಕಂಗ ಎಸ್ ಲಾಭ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಓಕೆ ಇಷ್ಟೈತಿ ಲೆಕ್ಕ. ಒಂದು ಚೀಲದೊಳಗಿತ್ತು ಅಂತಂದ್ರೆ ಲೆಕ್ಕ ಮ್ಯಾಟರ್ ಆಗಂಗಿಲ್ಲ. ಓಕೆ 5 1 5 ಹಚ್ಚಿ ಬಿಡ್ರಿ. 5 1 5 ಹಚ್ಚಿ ಬಿಡ್ರಿ. ಉಳಿದು 1 2 3 3 0 ಹಚ್ಚ್ರಿ. ಇಲ್ಲಿ ಎಷ್ಟು ಸ್ಥಾನಗಳಲ್ಲಿ ಡಿಜಿಟ್ ಇತ್ತು? 2 ಸ್ಥಾನಗಳನ್ನ. ಹಾಗಿದ್ರೆ %50. ಈಸಿ ಐತಲ್ಲ, ಬಹಳ ಈಸಿ ಐತಿ. ಭಾರಿ ಈಸಿ ಐತಿ, ಭಾರಿ ಈಸಿ ಐತಿ. ಹಚ್ಕೊಡ್ರಿ ಅದನ್ನ. ಓಕೆ ಸೊ ಇಂಥ ಒಂದಿಷ್ಟು ಲೆಕ್ಕ ನೋಡಿ. ನಿಮ್ಗೆ ಒಂದಲ್ಲ 2 ಸಲ ಕೇಳ್ರಿ. ಇಲ್ಲಿ ಗಿಟ್ ಹಾಕಿನಲ್ಲ, ಇಲ್ಲಿ ಲೈನ್ ಮಾಡಿನಲ್ಲ, ಇವೆಲ್ಲ 4 ಜಾಗ 4 ಬಿಟ್ಟ ಸ್ಥಳ. ಮತ್ತೊಮ್ಮೆ ಈಗ ಇದೊಂದು ಬಿಟ್ಟ ಸ್ಥಳ, ಇದೊಂದು ಬಿಟ್ಟ ಸ್ಥಳ, ಇದೊಂದು ಬಿಟ್ಟ ಸ್ಥಳ, ಇದೊಂದು ಬಿಟ್ಟ ಸ್ಥಳ. ಅದಕ್ಕೆ 1ನೇ ಬಿಟ್ಟ ಸ್ಥಳಕ್ಕ ಈ ಸಂಖ್ಯೆ ಹಾಕೋರಿ, 2ನೇ ಬಿಟ್ಟ ಸ್ಥಳಕ್ಕೆ ಈ ಸಂಖ್ಯೆ, 3ನೇ ಬಿಟ್ಟ ಸ್ಥಳ, 4ನೇ ಬಿಟ್ಟ ಸ್ಥಳ. ಗೊತ್ತಾಯ್ತು? ಕನ್ಫರ್ಮಾ? ಮಾಡಿ. ಓಕೆ ಸೊ ನೆಕ್ಸ್ಟ್ ಮೆಥಡ್ ಹೋಗೋಣ. ಅದು ಈಸಿ ಐತಿ. ಅದು ಈಸಿ ಐತಿ. ಎಸ್ ಇದೊಂದು ಲೆಕ್ಕ ನಿಮ್ಗೆ ಸ್ಟಾರ್ಟ್ ಆಗಿರ್ಲಿ. ಕೊಡ್ತೇನೆ ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ, ಅವಾಗ ತಗೊಳ್ತೀನಿ. ಓಕೆ.